is switched off. Please try again later. Once again sorry ವಿಶ್ವ. ನೀನ್ ಅನ್ಕೊಂಡಿರೋ ತರ ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡದೇ ಇರೋಕೆ ನಾನೇ ಕಾರಣ ಆಗ್ಬಿಟ್ಟೆ. ಸೋನಾ ಹತ್ರ ನಾನು ಸಾರಿ ಕೇಳ್ದೆ ಅಂತ ಹೇಳ್ಬಿಡು. ಮೇಡಮ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ವರ್ಕ್ ಫಸ್ಟ್ ಸೆಲೆಬ್ರೇಷನ್ ನೆಕ್ಸ್ಟ್, ಇದು ನನ್ನ ಪಾಲಿಸಿ. ಈ ವಿಷಯದಲ್ಲಿ ಈವನ್ ಸೋನಾನು ನಂಗೆ ಸಪೋರ್ಟ್ ಮಾಡ್ತಾಳೆ. ಸೊ ನಾವು ಬರ್ತ್ಡೇ ಪಾರ್ಟಿ ಮಿಸ್ ಮಾಡ್ಬಿಟ್ವಿ ಅಂತ ನಮ್ಗೆ ಏನು ಬೇಜಾರಿಲ್ಲ. ಓಕೆ, ಗುಡ್ ನೈಟ್ ಮೇಡಮ್. ಗುಡ್ ನೈಟ್ ವಿಶ್ವ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ಇವಾಗಾದ್ರೂ ಫೋನ್ ಆನ್ ಮಾಡ್ಬೋದಾ? ವಿಶ್ವ ಮೇಡಮ್, ಬೆಳಗ್ಗೆ ಬರೋವಾಗ ನನ್ನ ಕಾರ್ನಲ್ಲಿ ಏನೋ ಪ್ರಾಬ್ಲಮ್ ಇತ್ತು. 2 ಸಲ ನಿಂತು ಹೋಗಿತ್ತು. ಹೋಗೋದಕ್ಕೆ ಭಯ ಆಗ್ತಿದೆ. ಇಫ್ ಯು ಡೋಂಟ್ ಮೈಂಡ್ ಡ್ರಾಪ್ ಮಾಡ್ತೀಯಾ? ಏನ್ ಮೇಡಮ್ ಹಂಗೆ ಕೇಳ್ತೀರಾ? ಇರಿ ಬೈಕ್ ತರ್ತೀನಿ. ವಿಶ್ವ, ಹಾ, ನಿನ್ ಮೊಬೈಲ್ ಕೊಟ್ಟು ಹೋಗು. ನಂಗೆ ಅರ್ಜೆಂಟಾಗಿ ಒಂದು ಫೋನ್ ಮಾಡ್ಬೇಕು. ನನ್ನ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ತಗೊಳ್ಳಿ ಮೇಡಮ್. ಓ ಶಿಟ್, ಐ ಆಮ್ ಸೋ ಸಾರಿ ವಿಶ್ವ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಲ್ಲ ವಿಶ್ವ, ನಂಗೆ ತುಂಬಾ ಗಿಲ್ಟಿ ಆಗ್ತಿದೆ. ಛೇ, ತಗೋ ನನ್ನ ಫೋನ್ ತಗೋ, ಯೂಸ್ ಮಾಡು. ಮೇಡಮ್ ಪ್ಲೀಸ್, ಪರವಾಗಿಲ್ಲ, ನನಗೆ ಬೇಡ, ಪರವಾಗಿಲ್ಲ. ಇಲ್ಲ, ಸೋನಾ ಆಸೆಯಿಂದ ನಿನ್ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ಲು. ಹಾ, ಅದೇ ತರ ಇನ್ಸ್ಟ್ರೂಮೆಂಟ್ ನನ್ನ ಹತ್ರ ಇದೆ ಅಂತ ಹೇಳಿದ್ನಲ್ಲ, ಇಲ್ಲೇ ಇದೆ. ಇದನ್ ತಗೊಂಡ್ ಯೂಸ್ ಮಾಡಕ್ ಸೋಂಬೇರಿತನ ಮಾಡ್ಕೊಂಡು ಏನೇನೋ ಆಗೋಯ್ತು. ತಗೋ, ಯೂಸ್ ಮಾಡು. ಅಯ್ಯೋ ಮೇಡಮ್ ಪ್ಲೀಸ್, ಬೇಡ ನನಗೆ. ಸೊ ನಾನ್ ಗಿಲ್ಟಿ ಫೀಲ್ ಮಾಡ್ತಾನೆ ಇರ್ಬೇಕು, ಅಷ್ಟೇ ತಾನೆ? ಅಯ್ಯೋ, ಅದಕ್ಕೆ ಯಾಕೆ ಮೇಡಮ್ ಇಷ್ಟೊಂದು ಸೀರಿಯಸ್ ಆಗ್ತೀರಾ? ಸರಿ ಕೊಡಿ. ಸೋನಾ ಕೊಟ್ಟಿದ್ದು ಭೂಮಿಗೆ, ಇದೇ ನನಗೆ ಅಂತ ಬರ್ದಿದೆ ಅನ್ಸುತ್ತೆ. ಫೈನ್, ನಾನು ಗಾಡಿ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ವಿಶ್ವ. ಲೇಟ್ ಆಯ್ತು, ನೀನ್ ಹೊರಡು. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಹಲೋ. ಹಾಯ್ ಸೋನಾ ಪುಟ್ಟಿ, ಏನ್ ನಿದ್ದೆ ಮಾಡ್ತಾ ಇದೀಯಾ? ಇಲ್ಲ, ಬುಕ್ ಓದ್ತಾ ಇದ್ದೆ. ಹೌದು, ಮೊದಲು ಫೋನ್ ಮಾಡಿ ಕೆಲ್ಸ ಇದೆ, ಡಿನ್ನರ್ಗೆ ಹೋಗೋದ್ ಬೇಡ ಅಂದೆ. ಪುನಃ ಫೋನ್ ಮಾಡಿ ನಮ್ ಶೆಡ್ಯೂಲ್ ಪ್ರಕಾರನೇ ಡಿನ್ನರ್ಗೆ ಹೋಗೋಣ, ನೀ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇರು ಅಂದೆ. ನಾನು 3 ಅವರ್ಸ್ ವೇಟ್ ಮಾಡಿದ್ರು ನೀ ಬರ್ಲೇ ಇಲ್ಲ. ಏನಾಯ್ತು? ಹಲೋ 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 ವಿಶ್ವ, ಹಲೋ ವಿಶ್ವ, ಕೇಳಿಸ್ತಾ ಇಲ್ವಾ? ಇಲ್ಲ ಇಲ್ಲ, ಕೇಳಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು. ಯಾಕೆ ಬರ್ಲಿಲ್ಲ ಅಂತ ಕೇಳ್ದೆ ಅಲ್ವಾ? ನಿನ್ಗೆ ಫೋನ್ ಮಾಡಿದ್ಮೇಲೆ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗು, ಅದಕ್ಕೆ ಅನ್ಕೊಂಡೆ. ನೀನ್ ಮೊಬೈಲ್ ಟ್ರೈ ಮಾಡ್ದೆ, ಸ್ವಿಚ್ ಆಫ್ ಆಗಿತ್ತು. ಓಕೆ, ಆಫೀಸ್ ನಲ್ಲಿ ದಿಢೀರಂತ ಏನೋ ಕೆಲ್ಸ, ನನಗ್ ಫೋನ್ ಮಾಡಕ್ಕೂ ಆಗದೆ ಇರೋ ಪರಿಸ್ಥಿತಿ ಅಂತ ಅರ್ಥ ಮಾಡ್ಕೊಂಡು ಮನೆಗ್ ಬಂದ್ಬಿಟ್ಟೆ. ಐ ಆಮ್ ಸಾರಿ ಸೋನಾ, ರಿಯಲಿ ಸಾರಿ. ನೋ ಪ್ರಾಬ್ಲಮ್ ಡಾ. ನೋಡು, ನೀನ್ ಈ ತರ ಸಾರಿ ಕೇಳಿದ್ರೆ ನಾನ್ ನಿನ್ನ ಅರ್ಥ ಮಾಡ್ಕೊಂಡು ನಿನ್ ಮೇಲೆ ಕೋಪ ಮಾಡ್ಕೊಳ್ದೆ ಇರೋದಕ್ಕೆ ಅರ್ಥನೇ ಇರಲ್ಲ. ಇನ್ಮೇಲ್ ಸಾರಿ ಕೇಳ್ಬೇಡ ಪ್ಲೀಸ್. ಓಕೆ, ಸಾರಿ, ಥ್ಯಾಂಕ್ ಯು. ಸಾರಿ ಬಿಟ್ರೆ ಥ್ಯಾಂಕ್ಸ್. ಅಯ್ಯೋ ಸರಿ, ನಿನ್ ಮೊಬೈಲ್ ಏನಾಯ್ತು? ಯಾರ್ ಮೊಬೈಲ್ ಫೋನ್ ಮಾಡ್ತಾ ಇದ್ಯಾ? ಅದು ಆ ಸಿಮ್ ಕಾರ್ಡ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಫ್ರೆಂಡ್ ಸಿಮ್ ಕಾರ್ಡ್ ಹಾಕೊಂಡು ಫೋನ್ ಮಾಡ್ತಾ ಇದ್ದೀನಿ. ಏನ್ ಪ್ರಾಬ್ಲಮ್? ಏನಿಲ್ಲ, ಅದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತೆ. ಫೋನ್ ಮಾಡಿದ್ದೀನಿ ಅವ್ರಿಗೆ, ನಾಳೆ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಸರಿ ಸೋನಾ, ನಾ ಹೊರಡ್ತೀನಿ. ಎಲ್ಲಿದ್ಯಾ? ಆಫೀಸ್ ಹೊರಗಡೆ ಹೊರಡ್ತಾ ಇದ್ದೀನಿ ಇವಾಗ ಮನೆಗೆ. ಹುಷಾರಾಗಿ ಹೋಗು, ಬೆಳಗ್ಗೆ ಜಾಗಿಂಗ್ ಅಲ್ಲಿ ಮೀಟ್ ಮಾಡೋಣ. ಓಕೆ, ಗುಡ್ ನೈಟ್. ಯಾ, ಗುಡ್ ನೈಟ್. ವಿಶ್ವ, ನಿನ್ ಮೊಬೈಲ್ ಸ್ವಲ್ಪ ಕೊಟ್ಟು. ಸ್ವಿಚ್ ಆಫ್ ಮಾಡಿದ್ದೀನಿ, ತಗೋ, ಯೂಸ್ ಮಾಡು.
ಸರಿಯಾಗಿ ಸಂದೇಹ ಪಟ್ಟಿದ್ಯಾ? ಹೇಳು. ಅಸಹ್ಯ ಆಗ್ತಾ ಇಲ್ಲ ನಿಮ್ಗೆ? ಇಲ್ಲ. ಛೇ, ಹೀಗೆ ಹೇಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ಇಲ್ಲ. ಯಾಕೆ ಹೀಗೆ ಮಾಡಿದ್ರಿ? ನಿನ್ನ ಪಡ್ಕೊಳಕ್ಕೆ. ಸೋನಾ ನಾನು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ. ಎಂಗೇಜ್ಮೆಂಟ್ ಕೂಡ ಆಗಿದೆ. ಐ ಡೋಂಟ್ ಕೇರ್. ಛೇ, ಈ ತರ ಒಳಗೊಂದು ಕ್ಯಾರೆಕ್ಟರ್ ಆಗಿ ಹೊರಗೊಂದು ಕ್ಯಾರೆಕ್ಟರ್ ಆಗಿ ನಾಟಕ ಮಾಡ್ತಾ ಇದೀರಲ್ಲ, ಯಾಕೆ? ನಿನ್ನ ಪ್ರಶ್ನೆಯಲ್ಲೇ ನಿನ್ನ ಪ್ರಶ್ನೆಗೆ ಉತ್ತರ ಇದೆ. ಏನ್ ಬೇಕು ನಿಮ್ಗೆ? ನಮ್ಮಿಬ್ರಿಗೂ ಮದ್ವೆ ಆಗ್ಬೇಕು. ಸಾಧ್ಯನೇ ಇಲ್ಲ. ಯಾಕೆ? ನಿಮ್ ವಯಸ್ಸೇನು, ನನ್ನ ವಯಸ್ಸೇನು? ಆವತ್ ರಾತ್ರಿ ಮಾತ್ರ ವಯಸ್ಸು ಜ್ಞಾಪಕಕ್ಕೆ ಬರ್ಲಿಲ್ವಾ? ಮೇಡಮ್, ನಿಮ್ಗೆ ಚೆನ್ನಾಗಿ ಗೊತ್ತು ಅದೊಂದು ಆಕ್ಸಿಡೆಂಟ್. ಆ ಆಕ್ಸಿಡೆಂಟ್ ಇಂದ ನನ್ನ ಮನಸ್ಸಿಗೆ ತುಂಬಾ ಗಾಯ ಆಯ್ತು. ಅಫ್ಕೋರ್ಸ್ ಆ ಗಾಯದಿಂದ ಆದ ನೋವು ತುಂಬಾ ಹಿತವಾಗಿದೆ. ಲೈಫ್ ಲಾಂಗ್ ನೀನ್ ಆ ನೋವು ನನ್ನನ್ನು ಕೊಡ್ತಾ ಇರ್ಬೇಕು. ನಡೆದಿರೋದೆಲ್ಲ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ನನ್ನ ತಪ್ಪನ್ನ ನಾನು ಅರ್ಥ ಮಾಡ್ಕೊಂಡು ಅದರಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಮೇಡಮ್. ನಾನ್ ನಡೆದಿದ್ದನ್ನೆಲ್ಲ ಒಳ್ಳೆ ಕನ್ಸು ಅನ್ಕೊಂಡು ದಿನ ದಿನ ಅದ್ರೊಳಗಡೆ ಬದುಕ್ತಾ ಸಂತೋಷ ಪಡ್ತಾ ಇದ್ದೆ. ಮೇಡಮ್ ಪ್ಲೀಸ್, ನಾನು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ನಿನ್ನಿಂದ ಆಯ್ತು, ಮರ್ತು ಬಿಟ್ಟೆ. ನನ್ನಿಂದ ಆಗ್ಲಿಲ್ಲ, ಮರೀಲಿಲ್ಲ. ಹೌದು ವಿಶ್ವ, ಹೇಗ್ ನೀನ್ ಅದನ್ನೆಲ್ಲ ಮರೆಯೋಕ್ ಸಾಧ್ಯ? ಒಬ್ಬರ ಜೊತೆ ಇದ್ಬಿಟ್ಟು ಮತ್ತೊಬ್ಬರನ್ನ ಮದುವೆ ಆಗಕ್ಕಾಗತ್ತಾ? ಆಗಲ್ಲ, ನಾನು ಒಪ್ಕೋತೀನಿ. ಆದ್ರೆ ಮೇಡಮ್, ನಿಮಗೂ ನನಗೂ ವಯಸ್ಸು ವ್ಯತ್ಯಾಸ ಇದೆ. ಅದನ್ನೇ ತಾನೇ ಮತ್ತೆ ಹೇಳಕ್ ಬರ್ತಿದ್ಯಾ? ಸಚಿನ್ ತೆಂಡೂಲ್ಕರ್, ಅನಿಲ್ ಕುಂಬ್ಳೆ ತರ ಎಷ್ಟೋ ಜನ ತಮಗಿಂತ ವಯಸ್ಸಿನಲ್ಲಿ ದೊಡ್ಡವ್ರನ್ನ ಮದುವೆ ಆಗಿಲ್ವಾ? ಮೇಡಮ್, ಕೆಲವು ಎಕ್ಸಾಂಪಲ್ಗಳೇ ಲೈಫ್ ಆಗೋದಿಲ್ಲ. ಇದು ಇಂಡಿಯಾ, ನಮಗೆ ಅಂತ ಒಂದು ಕಲ್ಚರ್ ಇದೆ. ನನಗೆ ಆಶ್ಚರ್ಯ ಆಗ್ತಿದೆ ವಿಶ್ವ. ಕಲ್ಚರ್ ಅಂತ್ಯ, ವಯಸ್ಸು ವ್ಯತ್ಯಾಸ ಅಂತ್ಯ. ಸೆಕ್ಸ್ಗೆ ವಯಸ್ಸು ವ್ಯತ್ಯಾಸ ಇಲ್ಲ, ಮದ್ವೆಗೆ ಮಾತ್ರ ವಯಸ್ಸು ವ್ಯತ್ಯಾಸನಾ? ಓಕೆ ಓಕೆ, ಅನ್ನೆಸೆಸರಿ ಮಾತ್ಬೇಡ. ನಿನ್ನ ಯಾರಿಗೂ ನಾನು ಬಿಟ್ಕೊಡಕ್ ಆಗೋದಿಲ್ಲ. ನೀನ್ ನನ್ನನ್ನು ಮದ್ವೆ ಮಾಡ್ಕೋಬೇಕು. ಹೆದರ್ಸ್ತಾ ಇದ್ದೀರಾ? ಇಲ್ಲ, ಪ್ರೀತಿಯಿಂದ ಆಜ್ಞೆ ಮಾಡ್ತಾ ಇದ್ದೀನಿ. ಆಗಲ್ಲ ಅಂದ್ರೆ ನಡೆದಿದ್ದನ್ನೆಲ್ಲ ಸೋನಾ ಹತ್ರ ಹೇಳ್ಬಿಡ್ತೀನಿ. ಸೋನಾ ನಂಬೋದಿಲ್ಲ. ಅಫ್ಕೋರ್ಸ್, ನಿನ್ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿರೋರು ಯಾರು ನಂಬೋದಿಲ್ಲ. ಬಟ್ ವಿತ್ ಪ್ರೂಫ್ ಹೇಳಿದ್ರೆ ಜಸ್ಟ್ ಫಾರ್ ಫನ್. ಆವತ್ತು ನನ್ನ ಮೊಬೈಲ್ ಫೋನ್ನ ವಿಡಿಯೋ ಕ್ಯಾಪ್ಚರ್ ಮೋಡ್ನಲ್ಲಿ ಇಟ್ಟಿದ್ದೆ. ಚೆನ್ನಾಗಿದೆ ಅಲ್ಲ? ಸ್ವೀಟ್ ಮೆಮೊರೀಸ್. ಏನ್ ಹೇಳ್ತೀಯಾ? ಮೇಡಮ್ ಪ್ಲೀಸ್ ಮೇಡಮ್, ಇದನ್ನೆಲ್ಲ ತೋರಿಸಿ ನನ್ನ ಲೈಫ್ ಹಾಳು ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಹಾಗಾದ್ರೆ ನಾನು ಹೇಳೋ ತರ ಕೇಳ್ತೀಯಾ? ಓಕೆ ಮೇಡಮ್. 10 ದಿನ ಟೈಮ್ ಕೊಡ್ತೀನಿ. ಸೋನಾಗ್ ಇಷ್ಟ ಆಗದೆ ಇರೋ ತರ ನಡ್ಕೋ. ಎಷ್ಟ್ರ ಮಟ್ಟಿಗೆ ಗೊತ್ತಾ? ಅವಳು ನಿನ್ನ ಹೇಟ್ ಮಾಡಿ ಮದ್ವೆ ಬೇಡ ಅನ್ನೋ ಮಟ್ಟಿಗೆ. ಆಮೇಲೆ ಇಂಡಿಯಾ ಕಲ್ಚರ್ ಹಾಗೆ ಹೀಗೆ ಅಂತ ಹೇಳೋ ನಿನಗೋಸ್ಕರ ನಾವಿಬ್ರು ಫಾರಿನ್ ಕಂಟ್ರಿಗೆ ಹೋಗಿ ಮದುವೆಯಾಗಿ ನೆಮ್ಮದಿಯಾಗಿ ಬದುಕೋಣ. ಡೋಂಟ್ ವರಿ, ನನಗೆ ಫಾರಿನ್ ಕಂಟ್ರೀಸ್ ಅಲ್ಲಿ ಜಾಬ್ ಆಫರ್ಸ್ ಇದೆ. ಓಕೆ ಓಕೆ ಮೇಡಮ್. ಸಾಕು ಈ ಮೇಡಮ್ ಗಿಡಮೆಲ್ಲ. ಇನ್ಮೇಲೆ ರಮ್ಯಾ ರಮ್ಮಿ ಅಂತ ಪ್ರೀತಿಯಿಂದ ಕರಿಬೇಕು. ಓಕೆ ಓಕೆ ಮೇಡಮ್. ಸಾರಿ ರಮ್ಮಿ. ದ್ಯಾಟ್ಸ್ ಲೈಕ್ ಅ ಗುಡ್ ಬಾಯ್. ಟೈಮ್ ಆಯ್ತು, ಹೊರಡು. ಮನೇಲಿ ಹುಡುಕ್ತಾ ಇರ್ತಾರೆ. ಬೇಕಿಲ್ದೆ ನಿನ್ ಸಿಕ್ಕಾಕೊಳ್ಳೋದು ನನ್ಗಿಷ್ಟ ಇಲ್ಲ. ಬಾಯ್, ಗುಡ್ ನೈಟ್. ಗುಡ್ ನೈಟ್. ನಾನ್ ಪಕ್ಕದಲ್ಲಿ ಇಲ್ದೇ ಇರೋ ಸಮಯದಲ್ಲಿ ಸೋನಾ ಜೊತೆ ರೋಮ್ಯಾನ್ಸ್ ಮಾಡಿ ನನ್ನನ್ನು ಯಾಮಾರಿಸಬಹುದು ಅಂತ ತಿಳ್ಕೊಬೇಡ. ನೀನ್ ಎಲ್ಲಿ ಹೋದ್ರೂ ನಾನ್ ಬಿಡೋದಿಲ್ಲ. ನೀನ್ ಹಿಂದೆನೆ ಬರ್ತೀನಿ. ಸರಿ.